ನೀವು ಮೋದಿ ಅವರೇನೆ ಬಸವ ತತ್ವವನ್ನ ಪ್ರಪಂಚದಾದ್ಯಂತ ಪ್ರಚಾರ ಮಾಡ್ತಿರೋದು ಅಂತ ಹೇಳ್ತೀರಿ. ಸಿದ್ದರಾಮಯ್ಯನವರು ನಿನ್ನೆ ಕೇಳಿದ್ದಾರೆ, ನನ್ನನ್ನು ಡೆಲಿಬ್ರೇಟ್ ಆಗಿ ಮೇಲ್ವರ್ಗದ ವಿರೋಧಿ ಅನ್ನೋ ತರದಲ್ಲಿ ಬಿಂಬಿಸಲಾಗ್ತಿದೆ. ಅವರ ಧರ್ಮದವ್ರು ಬಂದ್ ಕೇಳು ಅಥವಾ ಸಮುದಾಯದವ್ರು ಬಂದ್ ಕೇಳಿದ್ರು ಪ್ರತ್ಯೇಕ ಧರ್ಮ ಬೇಕು ಅಂತ ಹೇಳಿ ನಾನು ಅದಕ್ಕೆ ಮಾನ್ಯತೆ ಕೊಡೋ ಪ್ರಯತ್ನ ಮಾಡಿದೆ. ನನ್ನನ್ನು ಯಾಕೆ ಇದೀಗ ಲಿಂಗಾಯತ ವಿರೋಧಿ ಅಥವಾ ಧರ್ಮವನ್ನ ಸಮುದಾಯವನ್ನ ಒಡೆಯೋನು ಅನ್ನೋ ರೀತಿಯಲ್ಲಿ ಬಿಂಬಿಸಲಾಗ್ತಿದೆ ಅಂತ ಹೇಳಿ ಸಿದ್ದರಾಮಯ್ಯನವರು ಕೂಡ ಮಾತನಾಡ್ತಿದ್ದಾರೆ, ಬೇಸರಗೊಳ್ತಿದ್ದಾರೆ. ನೋಡ್ರಿ, ಸಿದ್ದರಾಮಯ್ಯರ ಬಗ್ಗೆ ನಮಗೆ ತುಂಬಾ ಗೌರವವಿದೆ. ಮೊಟ್ಟ ಮೊದಲು ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ದವರು. ಎರಡನೇದ್ದು, ಪ್ರತಿಯೊಂದು ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣವರ ಭಾವಚಿತ್ರವನ್ನ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಕಾರಣರಾದರು ಸಿದ್ದರಾಮಯ್ಯನವರು. ಈ ವಿಚಾರದಲ್ಲಿ ನಮಗೆ ಅವರಿಗೆ ಅಪಾರವಾಗಿರುವಂತಹ ಗೌರವ ಇದೆ. ಅವರ ಪೊಲಿಟಿಕಲ್ ರಾಜಕೀಯ ಹೇಳಿಕೆಗಳಿಗೆ ನಾನು ಉತ್ತರ ಕೊಡ್ಲಿಕ್ಕೆ ಹೋಗೋದಿಲ್ಲ. ಇದು ರಾಜಕೀಯ ಹೇಳಿಕೆ ಅಂತ ಅನ್ಸುತ್ತೆ. ನಾ ಖಂಡಿತ ಅದನ್ನ ರಾಜಕೀಯ ಹೇಳಿಕೆ ಅಂತ ಹೇಳ್ತೇನೆ. ಅವ್ರ ಮೇಲೆ ಅಪಾರ ಗೌರವ ಇದೆ, ಅವರಿಗೆ ಅಪಾರವಾಗಿ ಬಸವಣ್ಣ ಮೇಲೆ ಗೌರವ ಇದೆ. ಆದ್ರೆ ಅದು ಪಕ್ಷ ಅಂತ ಬಂದಾಗ ಅವುಗಳಿಗೆ ನಾವು ಯಾವುದೇ ಒಂದು ಪಕ್ಷದ ವಕ್ತಾರರಲ್ಲ. ನಾವೊಂದು ಪೀಠ, ಒಂದು ಸಮುದಾಯದ ಗುರುಗಳಾಗಿರುವುದರಿಂದ ರಾಜಕೀಯ ಹೇಳಿಕೆಗಳನ್ನ ನಾವು ಪರಿಗಣಿಸಿಲ್ಲ. ನಾನು ಹೇಳೋದು, ಇವತ್ತೇನು ಲಿಂಗಾಯತ ಪ್ರತ್ಯೇಕ ಧರ್ಮ ಹೋರಾಟ ಮಾಡುವಂತ ಸ್ವಾಮೀಜಿಯವರಿದ್ದೀರಿ, ನೀವು ಅದಕ್ಕೆ ಬೇಕಾಗಿರುವಂತದ್ದು ನೀವು 2018 ಆಗಿದೆ ಇದು ಮೂವ್ಮೆಂಟ್. ಇವತ್ತು ಎಷ್ಟು ವರ್ಷ ಆಯ್ತು? ನಾವು ಈಗ ಈ ಯಾವ ಇಶ್ಯೂಲ್ಲಿ ಇದೀವಿ? 2017ರಲ್ಲಿ ಇದು 17-18 ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಯ್ತು. ಈಗ ನಾವು 25 ಇದ್ದೀವಿ, 25 ನಲ್ಲಿ ಇದ್ದೀವಿ. ನಾವು ದೆಹಲಿಗೆ ಹೋಗಿ ಮೋದಿಜಿಯವ್ರ ಹತ್ತಿರ, ಅಮಿತ್ ಶಾಜಿಯವ್ರ ಹತ್ತಿರ ಹೋಗಿ ಒಂದು ನಿಯೋಗ ತೆಗೆದುಕೊಂಡು ಯಾಕೆ ನಮ್ಗೆ ಪ್ರತ್ಯೇಕ ಧರ್ಮ ಬೇಕು ಅಂತ ಹೇಳಿ ಅದನ್ನ ನಾವು ಹೇಳಬೇಕು. ಅದು ಹೇಳದೇನೆ ಹಿಂದೂಗಳ ಬೇಕೋತ್ತು ಹಿಂದೂಗಳ ಟೀಕೆಗಳನ್ನ ಮಾಡ್ಕೊತ ಹೋದಾಗ ಸಮಾಜದಲ್ಲಿ ಕಲುಷಿತ ವಾತಾವರಣ ನಿರ್ಮಾಣ ಆಗುತ್ತೆ. ಹಾಗಾಗಿ ಹಿಂದೂಗಳ ಭಾವನೆಗಳು ಬೇಳಕ್ ಹೋಗಬೇಡಿ. ಈಗ ನೋಡಿ, ಬಸವಣ್ಣವ್ರ ಕಾಲದಲ್ಲಿ ಬಸವಣ್ಣವ್ರ ಕೂಡಲ ಸಂಗಮ ಅಂತಂದ್ರು, ಅಲ್ಲಂ ಪ್ರಭುದೇವರು ಗುಹೇಶ್ವರ ಅಂತಂದ್ರು, ಅಕ್ಕ ಮಹಾದೇವಿ ಚೆನ್ನಮಲ್ಲಿಕಾರ್ಜುನರು ಅವರ ಆರಾಧಿಸುವ ದೇವರ ಹೆಸರುಗಳು ಬೇರೆ ಆದ್ರೂ ಕೂಡ ಅವರು ಪೂಜಿಸುವಂತ ಇಷ್ಟಲಿಂಗವೇ ಆದಾಗಿತ್ತು. ಇಷ್ಟಲಿಂಗದಲ್ಲೇ ಕೂಡಲ ಸಂಗಮನ ಕಂಡ್ರು, ಇಷ್ಟಲಿಂಗದಲ್ಲೇ ಗುಹೇಶ್ವರ ಕಂಡ್ರು. ಆದ್ರೆ ಅವರಲ್ಲಿ ವಿಭಿನ್ನ ದೇವರುಗಳ ಹೆಸರುಗಳಿದ್ದು, ಆದ್ರೆ ಪೂಜೆ ಮಾಡುವಂತ ಲಿಂಗ ಒಂದೇ ಇತ್ತು. ಆ ದೃಷ್ಟಿಯಿಂದ ಇವತ್ತು ಯಾರೋ ಒಬ್ರು ಗಣೇಶ ಉತ್ಸವವನ್ನು ಮಾಡ್ತಾರೆ. ಗಣೇಶ ಉತ್ಸವನ ಯಾಕೆ ನೀವು ಟೀಕೆ ಮಾಡ್ತೀರಾ? ನೀವು ಒಂದ್ ಕಡೆ ಹೇಳ್ತೀರಾ ಹಿಂದೂ ಮತ್ತು ಮುಸ್ಲಿಂ ಒಂದಂತ, ಲಿಂಗಾಯತ ಮತ್ತು ಕ್ರಿಶ್ಚಿಯನ್ ಮುಸ್ಲಿಂ ಒಂದಂತ ಹೇಳ್ತೀರಾ. ಲಿಂಗಾಯತರು ಮತ್ತು ಮುಸ್ಲಿಂ ತತ್ವಗಳು ಒಂದೇ ಅಂತ, ಅದೇಂಗ ಒಂದು ತತ್ವಗಳಾಗ್ತವೆ? ಅವರು ಅಲ್ಲಿ ಮಾಂಸಾಹಾರ ಇದೆ. ಅಲ್ಲಲ್ಲ, ನಾನು ಕ್ಲಾರಿಟಿ ಹೇಳ್ತೀನಿ, ಯಾಕಂದ್ರೆ ಯಾರು ಈ ಹೋರಾಟದ ಮುಂಚೆನಲ್ಲಿದ್ದಾರೆ. ಅಲ್ಲ, ಈಗ ನಾವು ಈ ಒಂದು ಲಿಂಗಾಯತ ಅಂತ ಸ್ವತಂತ್ರ ಧರ್ಮ ಅಂತ ಯಾರು ಮುಖ್ಯಸ್ಥರು ಯಾರು ಅಂದ್ರೆ JLM ಜಾಮದಾರ್ ಆಗ್ಲಿ ಮಾತಾಜಿ ಅವರು ಆತರ ಯಾವತ್ತೂ ಹೇಳಿದ್ರೆ ಯಾರೋ ಒಬ್ರು ಕಿಡಿಗೇಡಿಗಳು ಹೇಳಿರ್ಬೋದು. ಅದಕ್ಕೆ ನಾವು ಕೊಡೋದು ಆಯ್ತು. ನನ್ಗೆ ಗುರು ಪರಂಪರೆ ಹಾಗೆ ಮಠಾಧೀಶರು ಸ್ವಾಮೀಜಿಗಳ ಬಗ್ಗೆ ಅಪಾರವಾದ ಗೌರವ. ಅವ್ರನ್ನ ಪ್ರಶ್ನೆ ಮಾಡೋಷ್ಟು ನಾನು ದೊಡ್ಡೋಳಲ್ಲ, ಆದ್ರೆ ಸಮಾಜದಲ್ಲಿ ಚರ್ಚೆ ಆಗ್ತಿರೋದ್ರಿಂದ ಇದು ಕೇಳ್ತಿದ್ದೀನಿ. ಇಷ್ಟೆಲ್ಲ ವಿಚಾರಗಳು ಗೊಂದಲಗಳು ಉಂಟಾಗ್ಲಿಕ್ಕೆ ಪ್ರಮುಖವಾಗಿ ಕಾರಣವಾಗ್ತಾ ಇರೋದೇ ಮಠಾಧಿಪತಿಗಳು ಸ್ವಾಮೀಜಿಗಳ ಸ್ವಪ್ರತಿಷ್ಠೆ. ಅವರ ಸ್ವಪ್ರತಿಷ್ಠೆಯನ್ನ ಪಕ್ಕಕ್ಕಿಟ್ಟು ಸೈದ್ಧಾಂತಿಕವಾಗಿ ಚರ್ಚೆ ಮಾಡಿದಿದ್ರೆ ಇದಕ್ಕೊಂದು ತಾರ್ಕಿಕ ಅಂತ್ಯ ಉತ್ತರ ಸಿಕ್ಬಿಡ್ತಾ ಇತ್ತು. ಯಾವಾಗ ಗುರುಪೀಠದಲ್ಲಿ ಕೂತವರು ಕೂಡ ಸ್ವಪ್ರತಿಷ್ಠೆಯನ್ನ ಮುಂದೆ ಮಾಡ್ಕೊಳ್ತಾರೋ ಆಗ ಅವರ ಅನುಯಾಯಿಗಳಲ್ಲೂ ಕೂಡ ಸಹಜವಾಗಿ ಗೊಂದಲ ಆಗುತ್ತೆ. ಖಂಡಿತ ಒಳ್ಳೆ ಪ್ರಶ್ನೆ ಇದು. ಗುರುಪೀಠ ಇರಲಿ, ವಿರಕ್ತ ಮಠ ಇರಲಿ, ಅಲ್ಲಿ ಕುತ್ಕೊಳ್ಳುವಂತ ಎಲ್ಲ ಪೀಠಾಧಿಪತಿಗಳು 99% 99 ಒಂದು ಮೈಕ್ರೋ ಕಮ್ಯುನಿಟಿಯ ಸ್ವಾಮಿಗಳು. ಜಂಗಮ ಅಂತ ಒಂದು ಸಮುದಾಯದ ಒಳಪಂಗಡ, ಆ ಸ್ವಾಮಿಗಳಲ್ಲಿ ಇಲ್ಲಿನೂ ಅವರೇ ಇದ್ದಾರೆ, ಅಲ್ಲಿನೂ ಅವರೇ ಇದ್ದಾರೆ. ಅವರು ಗೊಂದಲ ಕ್ರಿಯೇಟ್ ಮಾಡಿದ್ದಾರೆ. ಲಿಂಗಾಯತರ ಬಹುಸಂಖ್ಯಾತವಾಗಿರುವಂತಹ ಮ್ಯಾಕ್ರೋ ಕಮಿಟಿಯಲ್ಲಿರುವಂತಹ ಒಂದು ಪೀಠದ ಪೀಠಾಧ್ಯಕ್ಷರು ನಮ್ಮಲ್ಲಿ ಕ್ಲಾರಿಟಿ ಇದೆ, ಯಾವುದೇ ಸಂದೇಹವಿಲ್ಲ. ಇದು ವ್ಯಕ್ತಿಗತ ಇವರ ಜಗಳ ಇದೆ. ಅವರು ವ್ಯಕ್ತಿಗತವಾಗಿರುವಂತಹ ಜಗಳಕ್ಕಾಗಿ ಇಡೀ ಸಮಾಜವನ್ನ ಬಲಿ ಕೊಡ್ತಾ ಇದ್ದಾರೆ. ಅವರು ಗೊಂದಲ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಯಾರು ಒಂದು ಮೈಕ್ರೋ ಕಮಿಟಿ ಏನು ಪೀಠಾಧ್ಯಕ್ಷರಾಗಿದ್ದಾರೆ ಅವರು ಈ ದ್ವಂದ್ವವನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಈ ಗುರು ವಿರಕ್ತಕರು ಅವರ ಮಠಗಳಿದ್ದಾರೆ, ವಿರಕ್ತಕ್ಕೂ ಅವರ ಮಠಾಧೀಶರಿದ್ದಾರೆ. ಎರಡು ಕಡೆಗೆ ಅವರೇ ಇದ್ದಾರೆ. ಒಂದ್ ಕಡೆ ಇಲ್ಲ ಚಿಕ್ಕಪ್ಪ ಇರ್ತಾನೆ, ಇಲ್ಲೊಬ್ಬ ದೊಡ್ಡಪ್ಪ ಇರ್ತಾನೆ, ಇಲ್ಲೊಬ್ಬ ಅಣ್ಣನ ಮಗ ಇರ್ತಾನೆ, ಅಲ್ಲೊಬ್ಬ ತಮ್ಮನ ಮಗ ಇರ್ತಾನೆ. ಸೊ ಅವರು ಈ ಗೊಂದಲವನ್ನು ಕ್ರಿಯೇಟ್ ಮಾಡಕತ್ತಾರೆ. ಅವರಲ್ಲಿ ಕನ್ಫ್ಯೂಸ್ ಇದೆ. ಅವರು ತಮ್ಮ ಮಠದ ಆಸ್ತಿಗಾಗಿ, ತಮ್ಮ ಅಂತಸ್ತಿಗಾಗಿ ಅವ್ರು ಹೋರಾಟ ಮಾಡ್ತಾ ಇದ್ದಾರೆ. ಆದ್ರೆ ಹೊರಗಡೆ ನೋಡ್ಲಿಕ್ಕೆ ಏನ್ ಕಾಣ್ತದೆ, ಇವರಪ್ಪ ಇವ್ರು ಧರ್ಮಕ್ಕಾಗಿ ಹೋರಾಟ ಮಾಡಕತ್ತಾರೆ ಅಂತ ಹೇಳಿ ಬಿಂಬಿಸ್ತಾ ಇದ್ದಾರೆ. ಇದು ತಪ್ಪಿದು. ಹಾಗಾಗಿ ನಮ್ಮಲ್ಲಿ ಒಂದು ಕ್ಲಾರಿಟಿ ಇದೆ. ಗುರುಗಳೇ ನಮಸ್ಕಾರ, ನನ್ನ ಹೆಸರು ಆದಿನಾರಾಯಣ ಅಂತ ಹೇಳ್ಬಿಟ್ಟು. ಈಗ ನಾನೊಬ್ಬ ಎಜುಕೇಟೆಡ್ ಪರ್ಸನ್ ಆಗಿ ಕೇಳ್ತಾ ಇದ್ದೀನಿ. ನಾನು ಹಿಂದೂನೇ, ಕಟ್ಟರ್ ಹಿಂದೂ. ಆದ್ರೂ ಕೂಡ ಜಾತಿಗೊಬ್ಬೊಬ್ಬ ಸ್ವಾಮೀಜಿಗಳು ಇಟ್ಕೊಂಡು ಎಲ್ಲ ಸ್ವಾಮೀಜಿಗಳು ಸೇರಿ ಸಮಾಜಕ್ಕೆ ಏನ್ ಸಂದೇಶ ರವಾನೆ ಮಾಡ್ಬೇಕಂತಿದ್ದೀರಾ? ಈಗ ಯಾಕಂದ್ರೆ ನಮ್ಮ ದೇಶದಲ್ಲಿ ಇವತ್ತು ಜಾತಿ ಧರ್ಮ ಅಂತ ಹೊಡೆದಾಡ್ತಾ ಇದೀವಿ. ಈಗಾಗ್ಲೇ ಚೀನಾ ನಮ್ಮನ್ನ ಬಿಟ್ಟು 100 ವರ್ಷಗಳು ಮುಂದಕ್ಕೆ ಹೋಗ್ಬಿಟ್ಟಿದೆ
ಅಭಿವೃದ್ಧಿಯಲ್ಲಿ. ನಾವ್ ಇನ್ನೂ ಜಾತಿ ಧರ್ಮ ಅಂತ ಹೊಡೆದಾಡ್ತಾ ಇದ್ರೆ ನಮ್ಮ ದೇಶ ಅಭಿವೃದ್ಧಿ ಆಗೋದು ಯಾವಾಗ? ನೀವು ಬರೀ ಜಾತಿ ಅಂದ್ರಿ, ಗುರುಗಳು ಹೇಳ್ತಿದ್ದಾರೆ ಜಾತಿ ಎಲ್ಲ ಮೈಕ್ರೋ ಸೆಕ್ಟ್ಗಳಿಗೆ ಒಬ್ರೊಬ್ರು ಗುರುಗಳಿದ್ದಾರೆ ಇದಾರೆ. ನಾವ್ ಈಗ ನೀವು ಹೊಡೆದಾಡ್ಕೊಂತ ಇದ್ರೆ ನೀವೇನ್ ಸಮಾಜಕ್ಕೆ ಒಂದು ಸಂದೇಶ ಕೊಡ್ತಾ ಇದ್ದೀರಾ? ನಾನು ಇನ್ನೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ಸರ್. ಇವಾಗ ಇನ್ನೊಂದು ಹೇಳ್ತೀನಿ, ಈಗ ಆಲ್ಮೋಸ್ಟ್ ಆಲ್ ಇವತ್ತು ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಯಾಕೆ ಹೆಚ್ಚು ಜನ ಇವತ್ತು ಕನ್ವರ್ಟ್ ಆಗಿದ್ದಾರೆ? ಅದರಲ್ಲಿ ಜಾಸ್ತಿ ಕನ್ವರ್ಟ್ ಆಗಿದ್ರೆ SC ಜನ. ಯಾಕಂದ್ರೆ ಈ ಸಮಾಜದಲ್ಲಿ ಅವ್ರಿಗೆ ಗೌರವ ಸಿಗ್ತಾ ಇಲ್ಲ. SC ಅಂದ್ರೆ ನೋಡೋ ದೃಷ್ಟಿನೇ ಬೇರೆ, ಮಾತಾಡ್ಸೋ ರೀತಿ ಬೇರೆ. ಇದೆಲ್ಲ ಆಗ್ಬೇಕಾದ್ರೆ ಈ ಸ್ವಾಮೀಜಿಗಳಲ್ಲಿ ಸೇರಿ ಏನ್ ಮಾಡ್ಬೇಕಂತಿದ್ರೆ ದೇಶನ? ನೀವು ಒಳ್ಳೆ ಪ್ರಶ್ನೆ, ಅದಕ್ಕೆ ಉತ್ತರ ಕೊಡ್ತೇನೆ. ನೀವು ಹೇಳಿದ್ರಿ SC ಮತ್ತು ST ಸಮುದಾಯದವರು ಅತಿ ಹೆಚ್ಚು ಧರ್ಮಾಂತರ ಆಗ್ತಾ ಇದ್ದಾರೆ ಅಂತ ಹೇಳಿ. ಇವತ್ತು ಅಕಸ್ಮಾತ್ ಮಾದಾರ ಚೆನ್ನಯ್ಯ ಗುರುಪೀಠ ಇಲ್ಲ ಅಂತಂದ್ರೆ ನಾವು ಲಿಂಗಾಯತ ಪೀಠದ ಪೀಠಾಧೀಶ ಅಂತ ತಿಳ್ಕೊಳ್ಳಿ, ನಾವು ಅವ್ರ ಕೆರೆಗೆ ಹೋಗಕ್ ಆಗ್ತಾ ಇರಲಿಲ್ಲ. ಅಕಸ್ಮಾತ್ ಇವತ್ತು ಮಾದಾರ ಚೆನ್ನಯ್ಯ ಗುರುಪೀಠ ಆಗಿರೋದ್ರಿಂದ, ವಾಲ್ಮೀಕಿ ಗುರುಪೀಠ ಆಗಿರೋದ್ರಿಂದ, ಬೋವಿ ಗುರುಪೀಠ ಆಗಿರೋದ್ರಿಂದ ಆ ಸಮುದಾಯದ ಜನಗಳು ಅವ್ರ ಮಠಕ್ಕೆ ಹೋಗ್ತಾರೆ. ಮೊದಲೆಲ್ಲ ಮೇಲು ಮಠಗಳಂತಿದ್ದು, ಅಲ್ಲಿ ಬರೀ ಶ್ರೀಮಂತರು ಉಳ್ಳವರ ಮಠಗಳಂತಿದ್ದು, ಜನಸಾಮಾನ್ಯರ ಮಠಗಳಿರಲಿಲ್ಲ. ಇವತ್ತು ಮಾದಾರ ಗುರುಪೀಠ ಚೆನ್ನೈ ಗುರುಪೀಠ ಆಗಿರೋದ್ರಿಂದ ಲಕ್ಷಾಂತರ ಜನ ಕ್ರಿಶ್ಚಿಯನ್ ಹೋಗೋದು, ಇಸ್ಲಾಂ ಆಗೋದು ನಿಂತಿದೆ. ಯಾಕಂದ್ರೆ ಅವರು ಆ ಜನಗಳು ಉದ್ಧಾರ ಮಾಡಕತ್ತಿದ್ದಾರೆ. ನಾವು ಎಲ್ಲರೂ ಒಂದು. ಇವತ್ತು ಮಾದಾರ ಚೆನ್ನಯ್ಯ ಸ್ವಾಮೀಜಿ ಇರಲಿ, ಬಹುಪೀಠದ ಸ್ವಾಮೀಜಿ ಇರಲಿ, ಕನಕ ಗುರುಪೀಠದ ಸ್ವಾಮೀಜಿ ಇರಲಿ, ಮಡಿವಾಳ ಪೀಠ ಇರಲಿ, ಕಂಬಾರ ಪೀಠ ಇರಲಿ, ಕುಂಬಾರ ಪೀಠ ಇರಲಿ, ನಾವೆಲ್ಲ ಒಂದೇ. ನಾವೆಲ್ಲ ಒಂದು ಗೆಳೆಯರಾಗಿ ಒಂದೇ ಗುರುಕುಲದಲ್ಲಿ ಓದಿ ಬೆಳೆದವರು. ನಮ್ಮೆಲ್ಲ ವಿಚಾರಧಾರೆಗಳಿದಾವೆ, ನಾವು ಹಂಚ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಈ ಪೀಠಗಳು ಮಠಗಳು ಬೇರೆ ಬೇರೆ ಆದ್ರೂ ಕೂಡ ಹಂಚ್ಕೊಂಡು ಆ ಸಮುದಾಯಕ್ಕೆ ಏನು ಒಳ್ಳೇದಾಗಬೇಕಪ್ಪ. ಈಗ ನಾವು ಪಂಚಮಸಾಲಿ ಸಮುದಾಯದವರು, ಪಂಚಪೀಠದವ್ರು ನಾವು 100 ವರ್ಷಗಳು ನಂಬ್ಕೊಂಡಿದ್ದೀವಿ. ಅವರಿಂದ ನಮಗೆ ಅನ್ಯಾಯ ಆಯ್ತು, ಅದಕ್ಕೆ ಪ್ರತ್ಯೇಕವಾಗಿ ಪಂಚಮಸಾಲ ಪೀಠ ಆಯ್ತು. ಪಂಚಮಸಾಲಿ ಪೀಠಕ್ಕೆ ಆಗಬೇಕಂತಂದ್ರೆ ನಿಮಗೆ ಒಂದಿಷ್ಟು ಇತಿಹಾಸ ಹೇಳ್ತೀನಿ ನಾನು. 5 ಪೀಠಗಳಲ್ಲಿ ಒಬ್ಬರನ್ನಾದ್ರೂ ಪಂಚಮಸಾಲಿ ಪೀಠಕ್ಕೆ ಮಾಡ್ರಿ ಅಂತ ಕೇಳಿದ್ರು, ಒಬ್ರು ಮಾಡ್ಲಿಲ್ಲ, ಮಾಡಕ್ ಬರೋದಿಲ್ಲ ಅಂತಂದ್ರು. ಅದಕ್ಕಾಗಿನೇ ಇವತ್ತು ಪ್ರತ್ಯೇಕವಾಗಿ ಪಂಚಮಸಾಲ ಪೀಠ ಆಯ್ತು. ಆ ಜನಾಂಗದಲ್ಲಿ ಹುಟ್ಟಿರುವಂತ ಒಬ್ಬ ಯೋಗ್ಯ ಸ್ವಾಮಿಗಳನ್ನ ಪೀಠಕ್ಕೆ ಪೀಠಾಧ್ಯಕ್ಷರು ಮಾಡಿದ್ದಾರೆ. ಇವತ್ತು ನಮ್ಮ ಪಂಚಮಸಾಲ ಪೀಠ ನಾವು ಹೇಳಿದ್ರೆ ಕೇಳ್ತದೆ. ನಮ್ಮ ಸಮುದಾಯಕ್ಕೆ ಏನ್ ಬೇಕು? ಮೀಸಲಾತಿ ಇಲ್ಲ ಅಂತ ಹೇಳ್ತೀವಿ. ಈಗ ಲಿಂಗಾಯತರು ಏನಾಗಿದೆ, ಒಂದೊಂದು ಸಬ್ ಕಮಿಟಿಗಳು, ಒಳಪಂಗಡಗಳು, ರಾಜಕೀಯ ನಾಯಕರು ಅವ್ರೇನ್ ಮಾಡಿದ್ದಾರೆ, ತಮ್ಮ ಸ್ವಜಾತಿಗಳಿಗೆ ಮೀಸಲಾತಿ ತೆಗೆದುಕೊಂಡಿದ್ದಾರೆ. ಇವತ್ತು ಲಿಂಗಾಯತರ ಗಾಣಿಗರು 2A ಇದ್ದಾರೆ, ಲಿಂಗಾಯತ ಬಣಜಿಗರು 2A ಇದ್ದಾರೆ, ಲಿಂಗಾಯತ ರೆಡ್ಡಿಗಳು 3A ಇದ್ದಾರೆ, ಪಂಚಮಸಾಲಿ ಮಾತ್ರ 3B ಇದೀವಿ. ಈ ಸಮುದಾಯಕ್ಕೆ ಅನ್ಯಾಯ ಆದಾಗ ಒಂದು ಮಗು, ನೀವೊಬ್ಬ ಯುವಕ, ನೀವು ಎಜುಕೇಟೆಡ್, ನಿನ್ನ ಪಕ್ಕಕ್ಕೂ ಒಬ್ರು ಎಜುಕೇಟೆಡ್ ಕೂತಿದ್ದಾರೆ, ನೀವಿಬ್ರು ಲಿಂಗಾಯತ ಅಂತ ತಿಳ್ಕೊಳ್ಳಿ, ನೀನು 90 ಮಾರ್ಕ್ಸ್ ತೆಗೆದುಕೊಳ್ತೀಯ, ನೀನು ನೌಕರಿ ಸಿಗಂಗಿಲ್ಲ. ಅವ್ರು 60 ಮಾರ್ಕ್ಸ್ ತೆಗೆದುಕೊಳ್ತಾರೆ, ನೌಕರಿ ಸಿಗ್ತದೆ. ಯಾಕಂತಂದ್ರೆ ಅವನಿಗೆ 2A ಮೀಸಲಾತಿ ಇದೆ. ಹೇಳಿಕ್ ನೀವಿಬ್ರು ಲಿಂಗಾಯತರು, ಒಳಪಂಗಡದ ಈ ಒಂದು ಡಿವೈಡ್ ಮಾಡಿದ್ದಾರೆ. ಇದರಲ್ಲಿ ಬಹುತರವಾಗಿ ಎಲ್ಲ ಲಿಂಗಾಯತ ರಾಜಕೀಯ ನಾಯಕರ ಗೊಂದಲ ಕ್ರಿಯೇಟ್ ಮಾಡಿದ್ದಾರೆ. ಹಾಗಾಗಿ ಒಳಪಂಗಡಲ್ಲಿ ಒಂದು ಮೀಸಲಾತಿ ಬಂದ್ರೆ, ಇವತ್ತು ಯಾವ ಒಬ್ಬ ಸ್ವಾಮಿಗಳು ಎಲ್ಲಾ ಲಿಂಗಾಯತರಿಗೆ ಒಂದು ಮೀಸಲಾತಿ ಸಿಕ್ಕಬೇಕು ಅಂತಂದ್ರೆ ಯಾರು ಅಂದಿದಾರ? ಇವತ್ತು ವೀರಶೈವ ಮಹಾಸಭಾ 120 ವರ್ಷಗಳಾಯ್ತು. ಎಲ್ಲ ಒಟ್ಟು ಲಿಂಗಾಯತರಿಗೆ ಮಾತೃ ಸಂಸ್ಥೆ ಅಂತ ನಾವು ಹೇಳ್ತೀವಿ. ಎಲ್ಲರಿಗೂ ಒಂದು ಮೀಸಲಾತಿ ಅಂತಂದಿದ್ರೆ ಈ ಪ್ರತ್ಯೇಕ ಪೀಠಗಳು ಆಗತ್ತೇ ಇರಲಿಲ್ಲ. ಬಟ್ ಈಗ ನೀವು ಹಿಂದೂ ಅಂತ ಹೇಳಿ ಬರ್ಸಿ, ನನಗೆ ಗೊತ್ತಿಲ್ಲ ಎಷ್ಟು ಪ್ರಶ್ನೆ ಸರಿ, ಬಟ್ ಚರ್ಚೆ ಆಗ್ತಿರೋದ್ರಿಂದ ಕೇಳ್ತಾ ಇದ್ದೀನಿ. ನೀವು ಕಾಲಮ್ ನಲ್ಲಿ ಹಿಂದೂ ಅಂತ ಹೇಳಿ ಧರ್ಮ ಬರೆಸಬೇಕು ಅಂತ ಇರೋದ್ರ ಹಿಂದೆ ಕೂಡ ನಿಮ್ಮ ಪಂಗಡಕ್ಕೆ ಸಿಗಬೇಕಾದ ಮೀಸಲಾತಿಯದ್ದೇ ಚರ್ಚೆ ಇದೆ. ಅದು ಹಿಂದೆ ಇರೋ ಕ್ಯಾಲ್ಕುಲೇಷನ್. ಈಗ ಒಡೆದು ಹೋಗ್ಬಿಟ್ರೆ 2A ಮೀಸಲಾತಿಗೆ ಪಂಚಮಸಾಲಿಗಳು ಆಗ್ರಹಿಸ್ತಿದ್ದಾರೆ, ಅದು ಕೈ ತಪ್ಪು ಹೋಗುತ್ತೆ. ಹೀಗಾಗಿ ಹಿಂದೂ ಅಂತ ಹೇಳಿ ಬರ್ಸಿ ಅಂತ ಹೇಳಿ ನೀವು ಆಗ್ರಹಿಸ್ತಿದ್ದೀರಿ ಅನ್ನೋ ಆರೋಪ ಇದೆ. ಇಲ್ಲ, ಇದು ಸಂಪೂರ್ಣ ಶುದ್ಧ ಇಲ್ಲ. ಒಂದು ನಿಮಿಷ ನೀವು ಮಾತಾಡ್ಕೊಳ್ಳಿ, ಆಮೇಲೆ ಬರ್ತೀನಿ. ಬನ್ನಿ. ಸಂಪೂರ್ಣವಾಗಿರುವಂತ ಶುದ್ಧ ಸುಳ್ಳು. ನನ್ನದಲ್ಲ, ನಮ್ಮ ಪೂರ್ವಾಶ್ರಮದಲ್ಲ, ಕರ್ನಾಟಕದ ಯಾವೊಬ್ಬ ಲಿಂಗಾಯತ ಸ್ವಾಮಿಗಳ ತೆಗೆದುಕೊಳ್ಳಿ, ಅವರು ಜಾತಿ ಪ್ರಮಾಣ ಕೇಳ್ರಿ, ಅವರು ಹಿಂದೂ ಲಿಂಗಾಯತ ಅಂತಿದೆ. ಹೆಂಗೆ ಗೆಜೆಟ್ ನೋಟಿಫಿಕೇಶನ್ ಅಲ್ಲಿ ವೀರಶೈವ ಅಂತಿರ್ಲಿಲ್ಲ, ನಮ್ದು ಕೂಡ ಪಂಚಮಸಾಲಿ ಇರಲಿಲ್ಲ 2008ರವರೆಗೆ. 2008ರಲ್ಲಿ ನಮ್ಮದು ಪಂಚಮಸಾಲಿ ಸೇರಿತ್ತು. ಹಾಗೇನೆ 2002ರಲ್ಲಿ ವೀರಶೈವ ಸೇರಿದೆ. ಆದ್ರೆ ಮೊದಲೆಲ್ಲ ಹಿಂದೂ ಲಿಂಗಾಯತ. ಈಗ ನಾವು ವಚನ ಸ್ವಾಮೀಜಿ ಏನ್ ಹೇಳ್ತಾ ಇದೀವಿ ಅಂತಂದ್ರೆ, ನಾವು ಒಬ್ಬರೇ ತೆಗೆದುಕೊಂಡಿಲ್ಲ, ನಾವು ಪಂಚಮಸಾಲಿ ಅನ್ನೋದು ಉಪಜಾತಿ ಇದೆ, ಅದನ್ನ ಲಿಂಗಾಯತ ಪಂಚಮಸಾಲಿ, ಧರ್ಮ ಇರುವುದು ಹಿಂದೂ. ನೀವು ಇತರೆಯಲ್ಲಿ ಬರ್ಸಿ ಅಂತ ಹೇಳ್ತಾರೆ, ಅದರಿಂದ ಏನ್ ಲಾಭ ಇದೆ? ಅದು ಒಂದು ಈ ಧರ್ಮವನ್ನು ಕೂಡ ಅವರು ರಾಜ್ಯ ಸರ್ಕಾರದಲ್ಲಿ ಇಲ್ಲ, ನಾಳೆ ಕೇಂದ್ರದ ಜಾತಿಗಣತಿ ಬರ್ತದೆ, ಅವಾಗ ಲಿಸ್ಟ್ ನಲ್ಲಿ ಈಗ ನೋಡ್ರಿ ಎಷ್ಟು ಗೊಂದಲಗಳು ಕ್ರಿಯೇಟ್ ಮಾಡಿದಾರೆ ಅಂತಂದ್ರೆ, ಇದನ್ನೇ ಹೇಳುವುದು ನಾವು. ಇದರಿಂದ ಹಿಂದೂಗಳನ್ನ ಒಡಿಬೇಕು ಅಂತ ಷಡ್ಯಂತ್ರ ಇದೆ. ಯಾಕೆ ಬಹಳ ಗಟ್ಟಿಯಾಗಿ ಹೇಳ್ತೀವಿ ಅಂತಂದ್ರೆ, ಇದರಲ್ಲಿ ಧರ್ಮಗಳ ಕಾಲಂಗಳನ್ನ ಮಾಡಿದ್ದಾರೆ. ಎಷ್ಟು ಕಾಲಂ ಮಾಡಿದ್ದಾರೆ?
11 ಕಾಲಂ ಮಾಡಿದ್ದಾರೆ. 7 ಧರ್ಮಗಳ ಹೆಸರು ಇನ್ನೊಂದು ಇನ್ನೊಂದು ನಾಸ್ತಿಕ ಧರ್ಮ ಅಂತ ಮಾಡಿದ್ದಾರೆ. ಹೌದು. ಇನ್ನೊಂದು ನನಗೆ ಗೊತ್ತಿಲ್ಲ ಅನ್ನುವಂತ ಧರ್ಮ ಮಾಡಿದ್ದಾರೆ. ಮುಗ್ಸ್ಲಿ ಸರ್, ಮೈಕ್ ಕೊಡ್ತೀನಿ, ಮುಗ್ಸ್ಲಿ. ಇನ್ನೊಂದು ತಿಳಿಸಲು ನಿರಾಕರಿಸಿರುತ್ತಾರೆ ಅಂತ. ಈ ತರ ಇವುಗಳ ಬರೆಯುವ ಅವಶ್ಯಕತೆ ಏನಿತ್ತು? ಯಾರ್ಯಾರು ಪರ್ಮಿಷನ್ ಕೊಟ್ರು? ಅಂದ್ರೆ ಉಳಿದನ್ನೆಲ್ಲ ನೀವು ಮಾಡಿಲ್ಲ. ಇವರೆಲ್ಲ ಬರ್ಸೋರು ಯಾರು? ಇದರಿಂದ ಯಾರ ಸಂಖ್ಯೆ ಕಡಿಮೆ ಆಗುತ್ತೆ? ಹಿಂದೂಗಳ ಸಂಖ್ಯೆ ಕಡಿಮೆ ಆಗುತ್ತೆ.